ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವುದರ ಜೊತೆಗೆ ಪ್ರಕೃತಿಯನ್ನು ಪೂಜಿಸಿ ಬದುಕು ಕಟ್ಟಿಕೊಂಡ ಶ್ರಮಜೀವಿ ಕಣಂತೂರಿನ ಪುಷ್ಪ ಹಾಗೂ ಕೇಶವ ದಂಪತಿಗೆ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇದರ ವತಿಯಿಂದ ಸ್ವಚ್ಛ ಮನೆ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮ ಮಾರ್ಚ್ 31ರಂದು ಟ್ರಸ್ಟಿನ ಸರ್ವೋದಯ ಸಭಾಂಗಣದಲ್ಲಿ ನಡೆಯಿತು. ಜನಶಿಕ್ಷಣ ಟ್ರಸ್ಟಿನ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನದ ಸ್ವಚ್ಛ ಪರಿಸರ ಸ್ವಚ್ಛ ಮನೆ ಯೋಜನೆಯ ಪ್ರಥಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದಾಗಿತ್ತು. ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕ ಕೃಷ್ಣಮೂಲ್ಯ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿಯವರು ಸ್ವಚ್ಛ ಪರಿಸರ ಸ್ವಚ್ಛ ಮನೆಯ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಈ ಸ್ವಚ್ಛ ಮನೆ ಪುರಸ್ಕಾರ ಸುಮ್ಮನೆ ಯಾವುದೇ ಲೆಕ್ಕಾಚಾರ ಇಲ್ಲ, ಅದಕ್ಕೆ ಅದು ಸಂಪೂರ್ಣವಾಗಿ ಒಂದು ಸಮಷ್ಟಿ ಹಿತದ ಒಂದು ಚಿಂತನೆ ಅದು ಇವತ್ತು ಉಳ್ಳಾಲ ತಾಲೂಕು ಸಂಬಂಧಪಟ್ಟ ಹಾಗೆ ಪುಷ್ಪಲತ್ವ ಕೇಶವ ಅವರು ಅದಕ್ಕೆ ಭಾಜನರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 9 ತಾಲೂಕು ಉಂಟು, ಮುಂದೆ 8 ತಾಲೂಕಿನದು ಇದೇ ವರ್ಷ ಮತ್ತೆ ತಾಲೂಕು ಒಬ್ಬರನ್ನು ಗುರುತಿಸುವ ಕೆಲಸ ಆಗ್ಲಿಕ್ಕಿದೆ. ಗುರುತಿಸುವಾಗ ನಾವು ಮೇಲ್ಮಟ್ಟದ ಅಲ್ಲ, ತಳಮಟ್ಟದಲ್ಲಿರುವ ಕುಟುಂಬಗಳು ಇಬ್ಬರು ಕೆಲಸ ಮಾಡುವಂತವರಾಗಿರ್ಬೇಕು, ಮಣ್ಣಿನೊಟ್ಟಿಗೆ ಕೆಲಸ ಮಾಡುವವರು, ಒಂದು ಸತ್ಯತೆ ಇರಬೇಕು ಅವರ ಹತ್ರ, ಒಂದು ಸೇವಾ ಭಾವನೆ ಇರಬೇಕು, ಒಂದು ತಾಯಿಯ ಗುಣ ತಾಯಿಯ ಭಾವನೆ ಇಬ್ಬರಲ್ಲಿ ಇರಬೇಕು. ಗಂಡ ಮತ್ತೆ ಹೆಂಡತಿ ಹಿಂಗೆ ಇರುತ್ತೆ, ಪುರುಷರಲ್ಲಿ ಕೂಡ ತಾಯಿಯ ಗುಣ ಆ ಭಾವನೆ ಇರಬೇಕು. ನಾನು ಇಬ್ಬರಲ್ಲಿ ಅದನ್ನು ಕಂಡಿದ್ದೇವೆ. ಯಾಕಂದ್ರೆ ಇಬ್ಬರು ಏನಾದ್ರು ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಯಾಕಂದ್ರೆ ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡ್ತಾ ಇದ್ರೆ ಮಣ್ಣಿನೊಟ್ಟಿ ಕೆಲಸ ಮಾಡುವವರಿಗೆ ಒಂದು ಆರೋಗ್ಯ ಆಯುಷ್ಯ ಖಂಡಿತ ಸಿಗುತ್ತೆ. ಯಾಕಂದ್ರೆ ಅವರ ಇಬ್ಬರು ದಂಪತಿಗಳು, ಅವರ ಮಗ ಕೂಡ ಇವತ್ತು ವಿದೇಶದಲ್ಲಿ ಹೋಗಿದ್ದಾರೆ. ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಬಹಳ ಕಷ್ಟ ಜೀವಿಗಳು. ಅವರ ಅಣ್ಣ ತಮ್ಮ 3 ಕುಟುಂಬ ಉಂಟು. 3 ಕುಟುಂಬದಲ್ಲಿ ಒಂದು ಒಳ್ಳೆ ಸಂಸ್ಕಾರ ಉಂಟು, ಅವರಿಗೆ ಒಳ್ಳೆ ಸಂಸ್ಕಾರ ಉಂಟು, ಚೆನ್ನಾಗಿದ್ದಾರೆ. ಮನೆ ಮೂರಿದ್ರು ಮನಸ್ಸು ಒಂದಾಗಿದೆ, ಮನೆ ಮೂರಿದೆ ಮನಸ್ಸು ಒಂದಾಗಿದೆ. ಅದು ನೋಡಿಗೆ ಬಹಳ ಸಂತೋಷ. ಅವರದ್ದು ಒಂದು ಸಮಸ್ಯೆ ಉಂಟು, ನೀರಿನ ಸಮಸ್ಯೆ. ಒಂದು ಕೆರೆ ಉಂಟು, ಆ ಒಂದು ನೀರಿನ ಸಮಸ್ಯೆ ನೀಗಿಸುವ ಬಗ್ಗೆ ನಾವು ಇವತ್ತು ಸಂಕಲ್ಪ ಮಾಡಲಿಕ್ಕೆ ಉಂಟು. ಉದ್ಯಮಿ ರಮೇಶ್ ಶೆಣವ ಅವರು ಪುಷ್ಪ ಹಾಗೂ ಕೇಶವ ದಂಪತಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಸ್ವಚ್ಛ ಮನೆ ಸ್ವಚ್ಛ ಪರಿಸರ, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಚ್ಛ ಮನಸ್ಸು ಮನುಷ್ಯನ ಹತ್ರ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದರೆ ನಾವು ಯಾವುದನ್ನು ಪ್ರೀತಿಸುವುದಿಲ್ಲ. ಹಿಂದಿನ ಕಾಲದಲ್ಲಿ ನಮಗೆ ಯಾವುದು ಬೇಡ, ಹಣ ಸಂಪಾದನೆ ಮಾಡುವುದು, ನಾವು ಆಡಂಬರ ಮಾಡುವುದು, ಇದರಲ್ಲಿಯೇ ನಾವು ದಿನ ಕಳೆಯುವುದಲ್ಲದೆ ಮನುಷ್ಯನು ಪ್ರಾಣಿಗಳನ್ನು ಪ್ರೀತಿಸಬೇಕು, ಸಸ್ಯವನ್ನು ಪ್ರೀತಿಸಬೇಕು. ಈಗ ಹೂವು ತುಂಬ ಸಮಯ ಹೂವನ್ನು ನೋಡಿ ಸಮಯವನ್ನು ಕಳೀಲಿಕ್ಕಾಗ್ತದೆ. ಈಗ ನೋಡಿ ಒಂದೇ ಒಂದು ಅರ್ಧ ಗಂಟೆ 1 ಗಂಟೆ ಕಳೀಲಿಕ್ಕಾಗ್ತದೆ. ಹಾಗೆ ಪ್ರಾಣಿಗಳನ್ನು ನಾವು ಹತ್ತಿರ ಮಾಡಿದರೆ ಅದು ಆಡುತ್ತಾ ಇರ್ತದೆ ನಮ್ಮ ಹತ್ರ, ಇಲ್ಲದಿದ್ದರೆ ಆಡುವುದಿಲ್ಲ ಅದು. ಅದಕ್ಕೂ ಮನುಷ್ಯನ ಸಂಪರ್ಕ ಬೇಕು, ಆಡಬೇಕು. ಅದಕ್ಕೂ ಮನಸ್ಸಿಗೆ ಸಮಾಧಾನ ಆಗ್ತದೆ, ನಮ್ಮ ಮನಸ್ಸಿಗೂ ಸಮಾಧಾನ ಆಗ್ತದೆ. ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ ಎಂಥದ್ದು ಪ್ರಯೋಜನ ಅಂತ ಕೇಳ್ಬೋದು ನೀವು. ನಮ್ಮ ಮನಸ್ಸಿಗೆ ಸಮಾಧಾನ ಇದ್ದರೆ ನಾವು ಆರೋಗ್ಯವಾಗಿ ಬಾಳ್ತೇವೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರು ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಸ್ವಚ್ಛತಾ ಕಾರ್ಯ ನಮ್ಮ ಮನೆ ಮಟ್ಟಕ್ಕೆ ಸೀಮಿತವಾಗಿರದೆ ಸುತ್ತಲಿನ ಪರಿಸರದ ಸ್ವಚ್ಛತೆಯ ಕಡೆಗೂ ವಿಸ್ತರಿಸಬೇಕೆಂದರು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ BN ಅವರು, ಪ್ರಕೃತಿ ಮತ್ತು ನಮ್ಮ ನಡುವೆ ದೊಡ್ಡ ಸಂಬಂಧ ಇದೆ. ಆ ಕೊಂಡಿ ಕಳಚಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇವತ್ತು ನಮಗೆ ಅದರ ಅನುಭವ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಏರಿಕೆಯಾದದ್ದಿಲ್ಲ. 38, 39 ಡಿಗ್ರಿ, 40 ಡಿಗ್ರಿವರೆಗೆ ಹೋಗಿ ಬಂತು. ಪ್ರಥಮ ಹವಾಮಾನದಲ್ಲಿ ವೈಪರೀತ್ಯ ಕಾಣ್ತಾ ಇದ್ದೇವೆ. ಒಮ್ಮೆ ಮಳೆ ಜೋರು ಬರ್ತದೆ, ಕೆಲವು ಸಂದರ್ಭ ಮಳೆನೇ ಇಲ್ಲ. ನಮ್ಮ ಜನ ಎಲ್ಲ ತಿಳ್ಕೊಂಡಿದ್ರು ಯಾವ ಕಾಲದಲ್ಲಿ ಮಳೆ ಬಂದರೆ ಯಾವ ಬೆಳೆಯನ್ನು ಬಿತ್ತಬೇಕು ಅಂತ. ಈ ಹವಾಮಾನದಲ್ಲಿ ವೈಪರೀತ್ಯ ಆದರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಎಲ್ಲರಿಗೂ ತೊಂದರೆ ಆಗ್ತದೆ. ಆದ್ರಿಂದ ಇವತ್ತು ಪುಷ್ಪ ಮತ್ತೆ ಕೇಶವ ದಂಪತಿಗಳನ್ನು ನಮ್ಮ ಮಧ್ಯೆ ಸಾಂಕೇತಿಕವಾಗಿ ಇವತ್ತು ಗುರುತಿಸುವಂಥದ್ದು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ.
ಶ್ರೀನಿವಾಸರು, ಕೃಷ್ಣಮೂಲ್ಯರು ಮತ್ತು ಈ ಎಲ್ಲ ತಂಡದವರು ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನೆಲ್ಲ ನಾವು ಗಮನಿಸಿದಾಗ ಅಲ್ಲಿ ಅಳಿಲ್ ಬರ್ತದೆ, ನವಿಲ್ ಬರ್ತದೆ, ಇನ್ನು ಈಗ ಕಾಡುಕೋಣ ಸಹ ಬರ್ತದೆ ನಗರ ಪ್ರದೇಶಕ್ಕೆ. ಆನೆಗಳು ಬರ್ತವೆ. ಯಾಕೆ ಬರ್ತವೆ? ಅಲ್ಲೇನೋ ಸಮಸ್ಯೆ ಇದೆ, ಅವರ ಮನೆಗಳಿಗೆ ಏನೋ ತೊಂದರೆ ಆಗಿದೆ, ಆದ ಕಾರಣ ಇಲ್ಲಿ ಬರ್ತವೆ. ಅನಿವಾರ್ಯ ಅವುಗಳಿಗೆ ಏನಂದ್ರೆ ನೀರು ಬೇಕು, ತಿನ್ಲಿಕ್ಕೆ ಏನಾದರೂ ಬೇಕು ಅಂತ. ಅಂದ್ರೆ ಅವುಗಳಿಗೆ ಸಹ ನಮಗೆ ಹೇಗೆ ಅನ್ನ ಬೇಕು, ಅವುಗಳಿಗೆ ಸಹ ತಿನ್ಲಿಕ್ಕೆ ಏನಾದರೂ ಬೇಕು. ಅದನ್ನು ನಾವು ಕಸಿದುಕೊಂಡಿದ್ದೇವೆ. ಈ ಪ್ರಪಂಚ ಕೇವಲ ನಮಗೆ ಸೀಮಿತವಾದ್ದಲ್ಲ, ಎಲ್ಲ ಜೀವಿಗಳಿಗೆ ಸಹ ಸೇರಿತು. ಆ ಭಾವನೆ ನಮಗೆ ಬರದೆ ಹೋದ್ರೆ ನಾವು ಪ್ರಕೃತಿಯ ಮೇಲೆ ನಿರಂತರವಾಗಿ ಹಾನಿಯನ್ನುಂಟು ಮಾಡ್ತಾ ಹೋಗ್ತೇವೆ. ಇಲ್ಲವಾದ್ರೆ ನಮಗೆ ಪ್ರಕೃತಿಯ ಮೇಲೆ ಪ್ರೀತಿ ಇರ್ತದೆ. ನಮ್ಮ ಕಾಡನ್ನು, ನಮ್ಮ ಮರಗಳನ್ನು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದ್ರು ಓದಿದವರು, ವಿದ್ಯಾವಂತರಲ್ಲ, ಜನಸಾಮಾನ್ಯರು, ಅದ್ರ ಜೊತೆ ಬದುಕಿದಂಥವ್ರು. ಅದನ್ನು ನಾವು ತಿಳಿದುಕೊಂಡ್ರೆ ಪ್ರಕೃತಿ ಜೊತೆ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸಮಾರಂಭದಲ್ಲಿ ತುಳು ಸಾಹಿತಿ ಚಂದ್ರಹಾಸ ಕಣಂತೂರು, ಅಪ್ನಾ ದೇಶ್ ಸ್ವಚ್ಛತಾ ಬಳಗದ ಮುಖಂಡ ಇಸ್ಮಾಯಿಲ್ ಕಣಂತೂರು, ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ಶ್ಯಾಮ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಸ್ವಚ್ಛ ಮನೆ ಯೋಜನೆಯ ಪ್ರಶಸ್ತಿ ಸ್ವೀಕರಿಸಿದ ಕೇಶವ ಕಣಂತೂರು ಹಾಗೂ ಪುಷ್ಪ ಅವರನ್ನು ಈ ಬಗ್ಗೆ ಮಾತನಾಡಿಸಿದೆವು. ಶಾಲೆ ಕೈದಾನ ಅಂತ ನೋಡಿದಕ್ಕ 7ನೇ ಮಟ್ಟ ಶಾಲೆಗೆ ಹೋಯ ಎರ್ದಕ್ಕ ಕೃಷಿ ತಾನೇ ಬೆಲೆ ಏರ್ಲೆಂಡ್ ದಪ್ಪುನ ಬೋರ್ಲೆಂಡ್ ದಪ್ಪುನ ಸುಬ್ರಹ್ಮಣ್ಯ ಎರ್ಲು ಕೊಂಡಾರ್ಪುನ ಅಂಚನೆ ಮಂತನಗ ಅಂತ ಕಂಡದ ಬೆಲೆನೇ ಜಾಸ್ತಿ ಐದಕ್ಕೆ ಪೂರ ಇಂಚ ಬೇಲೆ ಮಂತು ಒಂದಿತ್ತರ ಕಣೆ ಬುಕ್ಕ ಇದ್ದಾಯಿ ಪೂರ ನಡ್ಕ ನಂಜಿಂದು ಅಂಡಿ ಕಂಡದ ಬೆಲೆ ಮಂತಲ್ಲ ಏರ್ಲೆಂಡ್ ಸಾಂಕಣಿ ಡೇಟ್ ಏರ್ಲೆಂಡ್ ಸಾಂಕುನೆ ಮುಖ ಏರ್ಲೆ ಪ್ರಾಕ್ಟೀಸ್ ಮಾಡ್ಪುಣೆ ಕಂಬಳ ಹೋದು ಇಂಚ ಪ್ರಾಕ್ಟೀಸ್ ಮುಖ ಅಂತಂತೆ ಕಂಬಳದ ಉಳ್ಳಾಗಿಡುತ್ತದೆ ಏರ್ಲೆಂಡ್ ಅಂತೆ ಅಂಚ ಏರ್ಲೆಂಡ್ ದುಂಬು ಗತ್ತದ ಇನ್ನು ಮಾರಿಯ ಒಂದು 5 ವರ್ಷ ಉಂಟ ಸಾಂಕದೆ ಬೊಕ್ಕ ಮಾರ್ದು ಪಿರದೆ ಪುಣೆ ಎಂಚಿನ ವರ್ಷ ಏರ್ಲೆಂಡ್ ಎತ್ತಲ್ಲ ಅವಿನ ಎಡ್ಡೆ ಮಂತದ ಅಮ್ಮ ಏರ್ಲೆಂಡ್ ಎಡ್ಡೆ ಮಂತದ ಇನ್ನು ಪಿರ ದಪ್ಪುನೆ ಒಂದು 5 ವರ್ಷ ದಪ್ಪುನೆ ಅಂಚ ಮಾರೋ ಒಂದು ಉಪ್ಪು ಪಿರ ಸುಬ್ರಹ್ಮಣ್ಯ ದೇರ್ಲು ಕಾಣುತ್ತದೆ ಐನು ಒಂಜಿ ಕಾಣುತ್ತದೆ ಒಂಜಿ ಕಂಬಳ ಮನ್ಪಾಯಿ ಆಯ್ತು ಮಾತೆಲ್ಲ ಊರ್ದಾಕಲು ಮಾತು ಸೇರ್ದು ಎಂಕುಲ್ಲ ಸೇರ್ದು ತೋಟಲ್ದಾಕಲು ಪೂರ ಸೇರ್ದು ಒಂಜಿ ಕಂಬಳ ಅಂಡೆ ಅಪ್ಪ ರೆಡ್ಡೆ ಎಡ್ಡೆರ್ಲು ಇತ್ತ ಐನು ಬುಕ್ಕ 2 ವರ್ಷ ಸಾಂಖ್ಯ ಐನು ಪಿರ ಕೊರಿಯ ಕೊದ್ದು ಬುಕ್ಕ ಕಂಡ ಮಿಷನ್ ಬರ್ತೇನೆ ಟ್ರಾಕ್ಟರ್ ಮಿಷನ್ ಪೂರ ಬರಿ ಅದಕ್ಕೆ ಎಡ್ಡಲ್ಲಿ ಎರಲು ಇದಾಲ ಇಜ್ಜಿ ಪೀರ ಆಯ್ತು ನೆನಪು ಹೊಡೆದು ಪೀರ ಒಂಜಿ ಏರು ಒಂಜಿ ಕಾಣುತ್ತೆ ಒಂಜಿ ಬೋರ್ಡು ಉಂದು ಒಂಜಿ ಕಾಣುತ್ತೆ ನನಗೆ ಇನ್ನು ಕೊರದು ಪೀರ ಒಂಜಿ ಕಾಣುತ್ತೆ ಅಂಚ ಏರ್ಲು ದುಂಬುದ ನೆನಪು ಒಂಜಿ ಬೋರ್ಡು ಉಂದು ಸಾಧಾರಣ ಮುನ್ನೋಡು ಆಯ್ಕೆ ದುಂಬು ವರ್ಷ ಮುಟ್ಟ ಅಂಚ ಕಂಬಳ ಪೋಂತೆ ಕಂಬಳ ದುಂಬು ಎಲ್ಲಿಡೆ ಪೋಂತೆ ತೀಯರ ಭಾರಿ ಪ್ರೀತಿ ಏರ್ಲಿಲ್ಲ ಎರ್ಲು ನಂಡ ಅಂದೆ ಕೈ ಕಂಜಲು ಬೋರ್ಲು ಮಾತ ಸುಬ್ರಹ್ಮಣ್ಯ ಹೋದು ತೂಪುಣೆ ಜೀಪು ಅಂತ ತೂಪುಣೆ ಈ ಸ್ಮೆಲ್ಲ ನೆಲ ಬರುವಂತೇಳಿ ಎಂಕುಲು ಒಟ್ಟಿಗೆ ಅದು 10 ಜನ ಅದು ಸುಬ್ರಹ್ಮಣ್ಯ ಹೋದು ದೇವಸ್ಥಾನ ಹೋದು ಮಾತ್ರ ಬರ್ಕೊಂಡು ಏರ್ಲು ಜಾನುವಾರು ಜಾತ್ರೆ ಸುಬ್ರಹ್ಮಣ್ಯ ಐನು ತೂಕಂದು ಭಾರಿ ಖುಷಿ ಕುಳ್ಕುಂದ ಅವಳು ಭಾರಿ ಅಂಚ ಒಂದು ದಿವಸ ದಾಳಜ್ಜಿ ಅವಳು ಒಕ್ಕ ದೇವಸ್ಥಾನ ಹೊರಕ್ಕೆ ಬಾರ್ದು ಒಣಸೂರ ಅದು ಬತ್ತ ಅಲ್ಲ ಬಾರಿ ಬೇಜಾರು ಜಾನುವಾರು ಇಜ್ಜಿ ಆಗ್ತದೆ ಒಂಜಿ ಪೆತ್ತ ಪೂಜೆ ಮಾಡ್ತದ್ದು ಕೊಂಡೆಯರು ಜಾನುವಾರು ಇಜ್ಜಿ ಅದು ಅಣ್ಣ ಪೋಕುನ ಅರ್ಧ ಮಟ್ಟ ನೆಂಗ್ಳಿಗೆ ಗೊತ್ತಾಗ್ತಾನೆ ಅವಳು ದಾಳಜ್ಜಿಂದ ಅಣ್ಣ ಪೋಡು ಸುಬ್ರಹ್ಮಣ್ಯಗಂದು ಅಂತ ಪೂರ ಪೂಜೆ ಬರ್ತದೆ ಬಾರಿ ಇಂದು ಆಯ್ತಾ ಐದಕ್ಕೆ ಕಂಡದ ಬೇಲೆ ಒಂದು 100 ಕಂಗದ ಐದೀತ ಎಂಕುಳದೇನು ಆಯ್ತು ಇರ್ತ ಮನೆ ಬಜ್ಜಿ ಮತ್ತು ಹಾಕೊಂಡು ಒಂಜಿ ಎಲೆಯನ್ನು ಮತ್ತು ಆರ ಅಂತ ದುಂಬು ಕೂಲಿ ಕೆಲಸ ಮಾತ ಮನೆಯಲ್ಲಿ ಅಭ್ಯಾಸ ಉಂಟು ಮಾತ ಪೋಂತೆ ಅದಕ್ಕೆ ಸಾಧಾರಣ ಇಂಚಿ ಪಂತೆ ಬಜ್ಜೆ ಇದೆಪ್ಪರೆ ತಾರ ಇದೆಪ್ಪರೆ ಕಂಗು ಮರದ ದುಡಿಯಾರೆ ಮತ್ತು ಒಂದಂತೆ ಪೋಯೆ ಮಲ ತೋಟಗತ್ತೆ ಅದು ಆತ ಜನಕ್ಕೆ ಮಾತ ಲೆಪ್ಪೇರು ಅರ್ಜೆಂಟಿಗೆ ಒಂಜಿ ಮಾತ ಲೆಪ್ಪೇರು ದೂರ ಪೋಯಾರೆ ನಂಗೆ ಮನೆ ಇಲ್ಲದ ಬೆಲೆ ಒಂದು ಮಧ್ಯ ಬೇಲೆ ಮಾಡ್ತಿದ್ದು ಮಧ್ಯಾಹ್ನಕ್ಕೆ ಒಂದೇ ಬೆಲೆ ಒಟ್ಟೆ ಜಾಗುಂಡು ಉತ್ಪತ್ತಿ 2 ಎಕರೆ ಅವು ಪುರಾಣಗ ಒಟ್ಟಿಗೆ ಉಂಡಾಗುತ್ತೆ ಪೂರ 2 ಎಕರೆ ದೇವಸ್ಥಾನದ ಕಣಂತೂರು ದೇವಸ್ಥಾನದ ಜಾಗ ಅಳ್ತಾನೆ ಅಳ್ತ ಜಾತ್ರೆ ಮತ್ತು ಎಂಗ್ಲ ಬೇಲೆ ಉಂಟು ಐನು ಮಂತು ಒಂದಿತ್ತು ಐದು ಕೃಷಿ ಮಂತು ಒಂದು ಇಲ್ಲ ಮಾತಿಲ್ಲ ದೇವ್ ಪ್ರಸಾದ ಕೊಯ್ಯತ್ತೆ ಐಟು ಉತ್ಪತ್ತಿ ಬರ್ಪುಣ ಯಾವ ಉತ್ಪತ್ತಿ ಯಾವುದು ಕಂಗಡಂತ ಬಜ್ಜಿ ಹಾಕೊಂಡು ಕಂಜಿ ರಡ್ಡಿ ಕಂಡನು ದುಂಬ ಫುಲ್ ದಿಂಜ ಕಂಡ ನಿತ್ತೇನೆ ಐಟು ಮೂಜಿ ಇಲ್ಲು ಕಟ್ಟ ಕಂಡ ಬೊಟ್ಟು ಅಂತ ಇಲ್ಲು ಕಟ್ಟಿ ಅಂತ ದೈದಿ ಕಂದಂಚ ಅಂತ ಇದನ್ನ ಕಂಡ ನೆತ್ತೇನೆ ಕಂಡ ಹಾಡ್ಬಿಟ್ಟು ಕಂಡದನೇ ಬೇಲೆ ಪಿಳಿಕುಲಾಗಿ ಬುಕ್ಕ ಬೆತ್ತಲೆ ಎತ್ತಲು ಬಿತ್ತಲು ಬರಿ 4 ವರ್ಷ ಬಿತ್ತಲು ಬರಿ ಸಂಖ್ಯೆ ಬರಿಪುಣ ಬೆತ್ತಲೆ ಎತ್ತಲು ಅವು ಅಪ್ಪೆಗೆ ಹುಷಾರಿ ಜನ ಹಾಪದೆ ಅಪ್ಪೆ ಜತ್ತಿನೋಳು ಐದಕ್ಕೆ ಆ ಪೆತ್ತನ್ನು ಕೊರ್ದು ಅಪ್ಪೇನು ಸರಿ ಸುಖನ ಪೆತ್ತಲು ಕೊರ್ನ ಅಪ್ಪೇನು ಕೊರ್ಲೊಡ್ತೀಯ ಅಪ್ಪೆ ಜತ್ತಿನಲ್ಲ ಅಂದಾತಿದ್ದಿ ಅಲ್ಲ ಒಂದು ಮರದ್ದು ಮತ ಅಂತದ್ದು ಯಾರಿಗೆ ಲಕ್ಕಲ್ಲಿ ಲಂಜಿ ಮಾತ ಪೂರ ಕೊರಿಯರು ಶುರು ಅಂತ ಎಡ್ಡು ಸಹ ತುಯ್ಯ
ಎನ್ನ ಬೇಲೆ ಆದು ಬುಕ್ಕ ಈ ಬೇರೆ ಬುಕ್ಕಂದೇ ಇದೆ ತಗೊಂಡು ಆಯ್ತು ನೀರು ಪಾಡೋದು ಉಣ್ಗುಂಡ ನೀರು ಪಾಡೋದು ಆಯ್ತು ಮಣ್ಣು ಪಾಡೋದು ಬದುಕೇರನ್ನು ಬಾರಿ ನೀರು ಅవి ಆ ದೂರಾన్ని పండారు ಅದು ಜಾಲಿಗೆ ಬಣ್ಣ ಅವರು ತೂನ ఉండరు ಮೂಳು ಪಜ್ಜಿ ಪಜ್ಜಿ ಉಂಟು ಈತ ನೀರಿಜ್ಜಿ ಲಂಚ ಪಜ್ಜಿ ಆಗಿ ಅದಕ್ಕೆ ಅಂತಾರೆ ನೀರಿತ್ತು ನಾವು ಇದು ಪಜ್ಜಿ ಇಜ್ಜಿಗೆ ಕೊಡಪಣ್ಣಲ್ಲ ಅಂತ ಮೈ ಬಂದ ಮೇಲೆ ಹೋಯ್ಜಿಲ್ಲ ನನ ಅಂದ್ಲ ನೀರು ಕಮ್ಮಿ ಅಂದ ಎಲ್ಲ ಬಿಟ್ಟು ಬರ್ಸಾನೆ ಬದುಕ ಹೊಡಿತಾನೆ ಪಂಡ ಇತ್ತು ತೂಣಗೆ ಆತ ಎಂದೇ ಉಂಟು ಅದು ಜೇನುಗೂಡು ಉಂಟು ರಂಡಿ ಅಟ್ಲ ಮುರಂಡಿ 3 ಲೀಟರ್ ನೀರಿಗಿದೆ ಪುತ್ತೂರುದಾರು ಬರ್ತದೆ ಬೇರೆ ಬರ್ತದೆ ಇಲ್ಲ ಬೇರೆ ಲ್ಯಾಂಕಲ್ಲ ಸುಬ್ರಹ್ಮಣ್ಯ ಮನೆ ಕಡೆ ಬಂಡೆ ಕಣಂತೂರು ಕೋಪಾಡಿಗಳ ಇಸ್ಮಾಯಿಲ್ ಬೇರೆ ಜೀಪ್ ಅಂತ ಹೋಗುದು ತೆಂಗಿನ ಅದು ಒಗ್ಗಟ್ಟು 10 ಜನ ಹೋಗುದು